ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡುಗೆಕಟ್ಟೆಗೆ ಸ್ವಾಗತ. ಸೊ ಇವತ್ತು ನಾನು ಬೀಟ್ರೂಟ್ ಕುರ್ಮಾ ಮಾಡ್ತಾ ಇದ್ದೀನಿ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಹೊಸ ರೆಸಿಪಿ ತರ್ತೀನಿ ಅಂತ ಹೇಳಿದೆ. ಇವತ್ತು ನಾನು ಹೊಸ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಬೇರೆ ಬೇರೆ ತರಕಾರಿಯಲ್ಲಿ ಕುರ್ಮಾ ಮಾಡ್ತಾರೆ. ಇವತ್ತು ನಾನು ಬೀಟ್ರೂಟ್ ಅಲ್ಲಿ ನಾನು ಕುರ್ಮಾ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಇವತ್ತು ಬೀಟ್ರೂಟ್ ಕುರ್ಮಾ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಮೇನ್ ನಮಗೆ ಬೇಕಾಗಿರೋದು ಬೀಟ್ರೂಟು. ನಾನು ಒಂದು ಸ್ವಲ್ಪ ಅರ್ಧ ಹೀರೆಕಾಯಿ ತೊಗೊಂಡಿದ್ದೀನಿ. ಅದು ಕೂಡ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು. ಯಾಕೆಂದರೆ ನಾವು ಮೇನ್ ಮಾಡ್ತಾ ಇರೋದೇ ಬೀಟ್ರೂಟ್ ಕುರ್ಮಾ, ಹಾಗಾಗಿ ನಮಗೆ ಮೇನ್ ಬೇಕಾಗಿರೋದು ಬೀಟ್ರೂಟು. ಸೊ ಅದಾದಮೇಲೆ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಆಮೇಲೆ ಸಬ್ಬಸಿಗೆ ಸೊಪ್ಪು ಕೂಡ ನಾನು ತೊಗೊಂಡಿದ್ದೀನಿ. ಇದು ಕೂಡ ಆಪ್ಷನಲ್ಲು. ಸೊ ಇದ್ರೆ ಹಾಕಿ, ಇಲ್ಲಾಂದರೆ ನೋಡಿ. ಸೊ ಈಗ ಇದರಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, 1-2 ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಇಲ್ಲಿ ನಾನು ನೀರಲ್ಲಿ ಇದರಲ್ಲಿ ಗೋಡಂಬಿ, ಗಸಗಸೆ, ಚಕ್ಕೆ, ಲವಂಗ ಮತ್ತು ಸೋಂಪು, ಸೊ ಇಷ್ಟನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯ್ದು ಇಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಮಸಾಲೆಗೆ ಹಾಕ್ಕೊಳ್ಳೋಣ, ರುಬ್ಬಲಿಕ್ಕೆ. ಸೊ ಇದರಲ್ಲಿ ಏನು ನೆನೆಸಿಟ್ಕೊಂಡಿದ್ದೆ ನಾನು ಇದಿಷ್ಟನ್ನು ಹಾಕಿ, ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲೆ ರೆಡಿ ಇದೆ. ಮಸಾಲೆಯಲ್ಲಿ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಪು ಮತ್ತು ಕಾಜು, ಗಸಗಸೆ ಇಷ್ಟು ಮತ್ತು ಜೊತೆಗೆ ಟೊಮೆಟೊ ಹಣ್ಣು 2 ನಾವೇನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ 1 ಸ್ಪೂನ್ ಎಣ್ಣೆ, ಸೊ 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಈಗ ಒಗ್ಗರಣೆಗೆ ನಾವು ಸೋಂಪು ಹಾಕ್ಕೊಳ್ಳೋಣ. ಸೋಂಪು ಹಾಕಿ, ಸೊ ಈರುಳ್ಳಿ ಹಾಕಿ ಒಗ್ಗರಣೆಗೆ 1 ಈರುಳ್ಳಿನ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕೋಣ. ಸ್ವಲ್ಪ ಇದನ್ನು ಬ್ರೌನ್ ಆಗೋಣ ತನಕ ಹಾಕಿ. ಸೊ ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಈಗ ಬ್ರೌನ್ ಆಗಿದೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ತನಕ ಬಿಡೋಣ. ಇದು ಹಸಿ ವಾಸನೆ ಹೋಗಲಿ ಈರುಳ್ಳಿದು. ನೋಡಿ ಈಗ ಬ್ರೌನ್ ಆಗಿದೆ ಈಗ ಚೆನ್ನಾಗಿ. ಸೊ ಈಗ ನಾವು ಏನು ಬಟಾಣಿ ಇಟ್ಕೊಂಡಿದ್ವಿ ಬಟಾಣಿ ಹಾಕೋಣ. ಬಟಾಣಿನೂ ಕೂಡ ಸ್ವಲ್ಪ ಎಣ್ಣೆಲಿ ಹುರಿದ್ಬಿಟ್ಟು ಅದ್ರ ಜೊತೆಗೆ ಏನು ಇಟ್ಕೊಂಡಿದ್ವಿ ಬೀಟ್ರೂಟು ಅದನ್ನು ಕೂಡ ಹಾಕೋಣ. ಸೊ ಅದನ್ನು ಎರಡನ್ನೂ ನಾವು ಚೆನ್ನಾಗಿ ಹುರಿದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದ್ಬಿಡೋಣ. ಈಗ ಎಲ್ಲ ತರಕಾರಿದು ಹಸಿ ವಾಸನೆ ಹೋಗಿದೆ ಈಗ. ಸೊ ಈಗ ನಾವು ಪುಡಿಗಳನ್ನು ಹಾಕ್ಕೊಳ್ಳೋಣ. ಸೊ 1 ಸ್ಪೂನು ನಾನು ಧನಿಯಾ ಪುಡಿ, 1-1.5 ಸ್ಪೂನು ಸಣ್ಣ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು. ಸೊ ಇದು ಕೂಡ ಆಪ್ಷನಲ್ಲು. ನೀವು ರೆಡ್ ಬೇಡ ಅಂತ ಹೇಳಿದರೆ, ರೆಡ್ ಮಸಾಲ ಬೇಡ ಅಂತ ಹೇಳಿದರೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಸೊ ಇದನ್ನು ಹಾಕಿ ತಿರುಗಿಸಿ ನಾವು ಮಸಾಲೆ ಏನು ಮಾಡಿಟ್ಕೊಂಡಿದ್ದೀವಿ ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಹೊಂದಿಸ್ಬಿಟ್ಟು ಸೊ ಉಪ್ಪು ಹಾಕಿ ಮುಚ್ಚಿಟ್ಬಿಡೋಣ. 3 ವಿಷಲ್ ಓಡಿಸಿದ್ರೆ ಸೊ ಇದು ಕೂಡ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಬೇಯ್ಕೊಂಡಿರುತ್ತೆ. ಸೊ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳೋಣಂತೆ. ಸೊ ನೋಡಿ ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ ಉಪ್ಪು ಹಾಕೋಣ. ಉಪ್ಪು ಹಾಕ್ತಾಯಿದ್ದೀನಿ. ಸೊ ಈಗ ನಾವು ಕುಕ್ಕರ್ ಮುಚ್ಚಿ 3 ವಿಷಲ್ ಓಡಿಸೋಣ. ಈಗ ನೋಡಿ ಕುಕ್ಕರ್ ತೆಗ್ದಿದ್ದೀನಿ, ಎಷ್ಟು ಚೆನ್ನಾಗಾಗಿದೆಲ್ಲ ಕುರ್ಮಾ. ಸೊ ಈಗ ನಾವು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ ಮೇಲೆ ಹಾಕ್ಕೊಂಡು. ಸೊ ತಿರುಗಿಸ್ಬಿಟ್ಟು ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ, ಬನ್ನಿ. ನೋಡಿದ್ರಲ್ಲ ಹೇಗೆ ಮಾಡೋದು ಬೀಟ್ರೂಟ್ ಕುರ್ಮಾ ಅಂತ. ನೀವು ಕೂಡ ಮಾಡಿ ಇದನ್ನು ಚಪಾತಿ, ಪೂರಿ, ದೋಸೆ, ರೊಟ್ಟಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಸೊ ಹೊಸ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ನನಗೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.